ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಬಾಂಗ್ಲಾ ಗಡಿಯಲ್ಲಿ ಹಠಾತ್ ಬೆಳವಣಿಗೆ ಸಂಭವಿಸಿದೆ. ಒಂದೇ ಒಂದು ಬಟನ್ ಎಲ್ಲ ಧ್ವಂಸ. ಇದು ಬೇರೆ ಕಡೆಯಿಂದಲ್ಲ, BJP ಆಡಳಿತದ ರಾಜ್ಯದಿಂದಲೇ ಹೊರಗಡೆ ಬರ್ತಿರುವಂಥ ವಿಚಾರ. ಏನಾಗ್ತಿದೆ ಹಾಗಾದರೆ? ಮೋದಿ ತಗೊಂಡಿರೋ ನಿರ್ಧಾರ ಏನು? ಬಾಂಗ್ಲಾ ಭಾರತಕ್ಕೆ ಪಾಠ ಕಲಿಸ್ತೀನಿ ಅಂತ ಇಲ್ಲಿ ವೀಸಾ ಸರ್ವಿಸ್ ಎಲ್ಲ ಸ್ಟಾಪ್ ಮಾಡಿ ಭಾರತಕ್ಕೆ ಪ್ರತ್ಯುತ್ತರ ಕೊಡೋ ತನಕ ಬಾಲ ಬಿಚ್ಚಿರೋ ಹೊತ್ತಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಾಂಗ್ಲಾದೇಶಕ್ಕೆ ರಷ್ಯಾ ಕೂಡ ಶಾಕ್ ಕೊಟ್ಟಿದೆ. ಹಾಗೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಎರಡನ್ನೂ ನೋಡ್ತಾ ಹೋಗೋಣ ಒನ್ ಬೈ ಒನ್. ಎಲ್ಲಿಂದ ಶುರುವಾಯ್ತಿದ್ದು? ಆ ಹಾದಿ ಹತ್ಯೆ ಯಾವಾಗಾಯಿತು? ಅನ್ನೌನ್ ಗನ್ಮ್ಯಾನ್ಗಳಿಂದ ಆವಾಗಿಂದ ಶುರುವಾಯಿತು ಭಾರತದ ವಿರುದ್ಧ ಆಕ್ರೋಶ, ಹಿಂದೂಗಳ ಮೇಲಿನ ದೌರ್ಜನ್ಯ. ಸರಿ, ಅಲ್ಲಿ ಒಬ್ಬ ಹಿಂದೂ ಯುವಕನನ್ನು ಹತ್ಯೆ ಮಾಡಲಾಗಿದೆ, ಬೀದಿಯಲ್ಲಿ ಸುಟ್ಟಾಕಲಾಗಿದೆ. ಈಗ ಮತ್ತಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದೆ. ಅಲ್ಲಿನ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿಕೊಂಡು ಆ್ಯಂಟಿ ಇಂಡಿಯಾ ಜೋರು ದಂಗೆ ಎದ್ದಿದೆ. ಹಸೀನಾ ಸೆಂಟ್ರಿಕ್ ಆಗಿ ಮೋದಿ ವಿರುದ್ಧ ಎಲ್ಲ ಗಮನಿಸಿದಿರಿ ಬೆಳವಣಿಗೆನ. ಯಾವುದೇ ಕ್ಷಣದಲ್ಲಿ ಇದು ಯುದ್ಧದ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್. ಆದರೆ ಭಾರತ ತಾನಾಗಿಯೇ ಕಾಲು ಕೆರ್ಕೊಂಡು ಹೋಗಲ್ಲ, ಯಾಕಂದ್ರೆ ಅದನ್ನೇ ಅವ್ರು ಬಯಸ್ತಿರೋದು, ಅದನ್ನು ಗೊತ್ತು. ಆದರೆ ಈಗ ಅನಿವಾರ್ಯ ಪರಿಸ್ಥಿತಿ ಬಂದರೆ ಏನು ಮಾಡೋದಕ್ಕಾಗತ್ತೆ? ಅಮೆರಿಕ ಬಾಂಗ್ಲಾಗ್ ಡಯಲ್ ಮಾಡಿದೆ. ಅಮೆರಿಕ ಬಾಂಗ್ಲಾದ ನಡುವೆ ಮಾತುಕತೆ ಆಗ್ತಿದ್ದ ಹಾಗೇನೆ ಭಾರತದ ವೀಸಾ ಸರ್ವಿಸನ್ನು ಸ್ಟಾಪ್ ಮಾಡಿರೋದು ಅವರು. ಭಾರತ ಫಸ್ಟ್ ಅವ್ರಿಗೆ ಶಾಕ್ ಕೊಡ್ತು. ಅಲ್ಲಿನ ನಮ್ಮ ಜನರನ್ನು, ಹಿಂದೂಗಳನ್ನು ಈ ರೀತಿ ವರ್ತನೆ ಮಾಡ್ತಾ ಇದ್ದ ಹಾಗೇನೆ ಅವ್ರಿಗೆ ಬಾಂಗ್ಲಾಗೆ ಸಂಬಂಧಪಟ್ಟ ಸರ್ವಿಸ್ಸು ಸ್ಟಾಪ್ ಮಾಡೋ ಮೂಲಕ ಬಾಂಗ್ಲಾಗೆ ಎಚ್ಚರಿಕೆ ಕೊಡ್ತು. ಅದಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಅವ್ರು ವೀಸಾ ಸರ್ವಿಸನ್ನು ಸ್ಟಾಪ್ ಮಾಡಿದ್ದಾರೆ ಭಾರತೀಯರಿಗೆ. ಇನ್ನು ಸುಮ್ಮನೆ ಕೂರ್ಬೇಕಾ ಭಾರತ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಏನಾಗ್ತಿದೆ ಡೆವಲಪ್ಮೆಂಟ್ ಅಂತ ಕೇಳಿದ್ರೆ, ತ್ರಿಪುರಾ ಬಾರ್ಡರ್ಗೆ ಇದು ಸ್ವತಃ ಈಗ ತ್ರಿಪುರಾ ಮುಖ್ಯಮಂತ್ರಿ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಧಿಕೃತವಾಗಿ. ತ್ರಿಪುರಾ ಬಾರ್ಡರ್ಗೆ 1971 ಯುದ್ಧದಲ್ಲಿ ಹೋರಾಡಿದ್ದ ಬೆಟಾಲಿಯನ್ ಈಗ ಏಕಾಏಕಿ ಹೋಗಿ ತಲುಪಿದೆ. ಗ್ರೌಂಡ್ ರಿಯಾಲಿಟಿ ಮೇಲೆ ಅಧಿಕೃತ ರಿಪೋರ್ಟ್ಸನ್ನು ಕೊಡ್ತಾ ಇದ್ದೀನಿ. ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಭಾರತದ ಮೇಲೆ, ಭಾರತ ರಾಜಧಾನಿ ಮೇಲೆ, ಇಡೀ ದೇಶದ ಮೇಲೆ ಏನು ಪರಿಣಾಮ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ಸೇಮ್ ಬೆಟಾಲಿಯನ್, ಭಾರತ ಸೇನೆಯ ಸೇಮ್ ಬೆಟಾಲಿಯನ್ ಯಾವ ಮುಕ್ತಿ ಬಾಹಿನಿ ಟ್ರೈನಿಂಗಲ್ಲಿತ್ತೋ ಮತ್ತು 1971 ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತೋ ಅದು ಈಗ ತ್ರಿಪುರಾಗೆ ಬಂದಿದೆ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ ತ್ರಿಪುರಾ ಮುಖ್ಯಮಂತ್ರಿ. ಪರ್ಟಿಕ್ಯುಲರ್ಲಿ 20 ಮೌಂಟೇನ್ ಡಿವಿಷನ್ ಅಂದರೆ ಈ ಬಾಂಗ್ಲಾ ವಿಭಜನೆಯಲ್ಲಿ ಬಾಂಗ್ಲಾ ಸ್ವಾತಂತ್ರ್ಯದ ಪ್ರಮುಖ ಪಾತ್ರ ವಹಿಸಿದ್ದು 8th, 6th, 4th ಮೌಂಟೇನ್ ಡಿವಿಷನ್, ಭಾರತ ಸೇನೆಯ ಈ ಡಿವಿಷನ್. ಈಗ ಅದು ತ್ರಿಪುರಾಗೆ ಎಂಟ್ರಿ ಕೊಟ್ಟಿದೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಹಠಾತ್ ಬೆಳವಣಿಗೆ. ಈಗಷ್ಟೇ ರಿಪೋರ್ಟ್ ಮಾಡಿದ್ವಿ, ಮಿಜೋರಾಮಲ್ಲಿ ಮೊನ್ನೆಯಷ್ಟೇ ಸೇನಾ ನೆಲೆ ಸ್ಥಾಪನೆಗೆ ಬೇಕಾದಂತಹ ತಯಾರಿ, ಅದು ಕೂಡ ಸಣ್ಣ ಪುಟ್ಟದ್ದಲ್ಲ, ಭಾರೀ ಸೇನಾ ನೆಲೆ. ಇದ್ದಕ್ಕಿದ್ದಂತೆ ಮತ್ತೊಂದು ಸೇನಾ ನೆಲೆ ಮಿಜೋರಾಂನಲ್ಲಿ, ದೊಡ್ಡ ಮಿಲಿಟರಿ ನೆಲೆ ಸಮೀಕ್ಷೆ ಮಾಡೋದಿಕ್ ಶುರು ಮಾಡ್ತು ಭಾರತ. ಆಗ್ಲೇ ಆ ಸುದ್ದಿ ಹೊರಗಡೆ ಬರೋಕ್ ಶುರು ಆಯ್ತು. ಕಡೆಗೆ ಅದು ಸಮೀಕ್ಷೆ ಹಂತದಲ್ಲಿಲ್ಲ, ಮುಂದಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಭಾರತೀಯ ಗಡಿ ಭದ್ರತಾ ಪಡೆ ಮಿಜೋರಾಂ ಮತ್ತು ಸಿಲ್ಜಾರ್ ನಡುವಣ ಗಡಿ ಪ್ರದೇಶದಲ್ಲಿ ಬಂಕರ್ಗಳು, ಕೃತಕ ಒಡ್ಡುಗಳು, ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್, ಭೂಗತವಾದ ಶಸ್ತ್ರಾಗಾರಗಳು ಇದಿಷ್ಟು ರೆಡಿ ಮಾಡಿಕೊಂಡು ಮಿಜೋರಾಂ ಬಾರ್ಡರ್ ಅಲ್ಲಿ ರೆಡಿ ಆಗಿತ್ತು. ಈಗ ತ್ರಿಪುರಾಗೆ 1971 ಯುದ್ಧದಲ್ಲಿ ಭಾಗವಹಿಸಿದ್ದ ಬೆಟಾಲಿಯನ್, ಆ ಬೆಟಾಲಿಯನ್ ಎಂಟ್ರಿ ಕೊಟ್ಟಿದೆ, ಆ ಪಡೆಗಳು ಎಂಟ್ರಿ ಕೊಟ್ಟಿವೆ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ. ಸೊ ಯಾವುದೇ ಕ್ಷಣದಲ್ಲಿ ಭಾರತದ ಮೇಲೇನೆ ಕಾಲು ಕೆರ್ಕೊಂಡು ಎರಗಬಹುದು ಅಥವಾ ನಾವೇ ಧ್ವಂಸ ಮಾಡಬೇಕಾದ ಅನಿವಾರ್ಯತೆಯೂ ಬರಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಗಲಾಟೆ ಶುರುವಾಗಿರೋದೇ ಪಾಕಿಸ್ತಾನ ಹೊತ್ತಿಸಿರೋ ಕಿಡಿಯಿಂದ. ಯಾವಾಗ ಆಸಿಮ್ ಮುನೀರ್ಗೆ ಮತ್ತೆ ಟ್ರಂಪ್ ಔತಣಕ್ಕೆ ಕರೆದ್ರು, ಅಮೆರಿಕಾಗ್ ಮೊನ್ನೆ ಕರೆಸ್ಕೊಂಡ್ರು, ಗಾಜಾ ಮತ್ತೊಂದು ಅಂತ ಹೊರಗಡೆ ಮಾತಾಡಿದ್ದು. ಬಟ್ ಆಗಿದ್ದು ಈ ಮಾತುಕತೆ, ಅದ್ರ ಬೆನ್ನಲ್ಲೇ ನೆಕ್ಸ್ಟ್ ಡೇನೆ ಜೋರಾಗೋಯ್ತು ಗಲಾಟೆ. ಬಾಂಗ್ಲಾದಲ್ಲಿ ಕಿಡಿ ಹೊತ್ತಿಸಿರೋದೇ ಪಾಕಿಸ್ತಾನ. ಅಲ್ಲಿ ಭಾರತದ ವಿರುದ್ಧ ಜೋರು ಪ್ರೊಟೆಸ್ಟ್ ಆಗೋ ರೀತಿಯಲ್ಲಿ
ಕಿಡಿ ಹೊತ್ತಿಸಿ ತುಪ್ಪ ಸುರಿದು ಅಮೆರಿಕ ಮಜಾ ತಗೊಳ್ತಿದೆ ಪಾಕಿಸ್ತಾನದ ಮೂಲಕ. ಈಗ ಬಾಂಗ್ಲಾ ಎನಿ ಟೈಮ್ ಯಾವುದೇ ಆಕ್ಷನ್ಗೆ ಮುಂದಾಗಬಹುದು. ಬಾಂಗ್ಲಾದೇಶ ನಮಗೊಂದು ಲೆಕ್ಕ ಅಲ್ಲ, ಆ ದೇಶ ಹುಟ್ಟಿದ್ದೇ ನಮ್ಮಿಂದ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅದನ್ನೇ ಈಗ ರಷ್ಯಾ ಹೇಳ್ತಿದೆ ಹುಷಾರ್ ಅಂತ. ರಷ್ಯಾ ಶಾಕ್ ಕೊಡ್ತಿದೆ ಬಾಂಗ್ಲಾದೇಶಕ್ಕೆ. ಈ ಭಾಗದಲ್ಲಿ ಎರಡು ರಾಷ್ಟ್ರಗಳ ನಡುವೆ ಮತ್ತೆ ಸಂಘರ್ಷ ನಡೆಯೋದನ್ನು ನಾವಂತೂ ಸಹಿಸಲ್ಲ, ಇದು ಖಂಡಿತ ಸರಿಯಾದ ಮಾರ್ಗ ಅಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಗೆ ನಿಲ್ಲಿಸಿ ಹತೋಟಿಗೆ ಬಂದರೆ ಒಳ್ಳೆಯದು. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಿಮ್ಮ ದೇಶದಲ್ಲಿ ಎದ್ದಿರುವಂತಹ ಈ ದಂಗೆಯನ್ನು ಸರಿ ಮಾಡ್ತಿರೋ ಇಲ್ವೋ? 1971 ನೆನಪಿಸಬೇಕಾ ನಿಮಗೆ? ನಿಮ್ಮ ಸ್ವಾತಂತ್ರ್ಯಕ್ಕೆ ಕಾರಣ ಆದವ್ರು ಯಾರು ಅನ್ನೋದು ನಿಮಗೆ ಗೊತ್ತಿಲ್ವಾ? ಭಾರತವೇ ಸಂಪೂರ್ಣವಾಗಿ ಇದಕ್ಕೆ ಕಾರಣ. ರಷ್ಯಾದ ಪಾತ್ರ ಕೂಡ ಮಹತ್ವದ್ದಾಗಿತ್ತು. ಇದೆಲ್ಲ ನೆನಪಿಲ್ವಾ ನಿಮಗೆ? ಹುಷಾರ್, ಆದಷ್ಟು ಬೇಗ ಸುಮ್ಮನಾಗ್ತಿರೋ ಇಲ್ವೋ ಅನ್ನುವಂಥ ಎಚ್ಚರಿಕೆಯನ್ನ ಭಾರತದ ಪರವಾಗಿ ರಷ್ಯಾ ಕೊಟ್ಟಿದೆ. ಇದ್ರ ನಡುವೆ ನೋಡಿ ಡೆಲ್ಲಿಲಿ ಎಂಥ ಪ್ರೊಟೆಸ್ಟ್ ಆಗ್ತಿದೆ. ತ್ರಿಪುರಾ ವಿವಿಧ ಬಾರ್ಡರ್ಗಳಲ್ಲೆಲ್ಲ ಪ್ರೊಟೆಸ್ಟು, ಹಿಂದೂಗಳ ಮಾರಣ ಹೋಮ ಆಗ್ತಿದ್ರು, ಏನೂ ಮಾಡ್ತಿಲ್ಲ ಭಾರತ ಸರ್ಕಾರ ಅಂತ ಜೋರು ಗಲಾಟೆ. ಈ ಗಲಾಟೆಯ ಹಿಂದೆ ಒಳ್ಳೆಯ ಉದ್ದೇಶದಲ್ಲಿರೋರು ಇರಬಹುದು, ಹಿಂದೂಗಳ ರಕ್ಷಣೆ ಆಗಲಿ ಅಂತ ಕೇಳ್ತಿರೋರು ಇರಬಹುದು. ಆದರೆ ಈ ಗಲಾಟೆಯ ದಾರಿ ತಪ್ಪಿಸಿ ಭಾರತ ಸರ್ಕಾರ ಕೈ ಕಟ್ಕೋತಿದೆ ಅನ್ನೋ ರೀತಿಯಲ್ಲಿ ಇಮೇಜು ತರಬೇಕು. ಮೋದಿ ಆಮೇಲೆ ಕೆರಳಬೇಕು, ಯುದ್ಧ ಶುರುವಾಗಬೇಕು ಅನ್ನೋ ಹುನ್ನಾರದಲ್ಲಿರೋರು ಕೂಡ ಕೆಲವರಂತೂ ಇದ್ದೇ ಇರ್ತಾರೆ. ಒಂದು ಪ್ರೊಟೆಸ್ಟಲ್ಲಿ ನುಸುಳುಕೋರು ಅಂದರೆ ಅಲ್ಲಿ ಕಿಡಿ ಹೊತ್ತಿಸೋದಕ್ಕೆ ಬರುವಂಥ ಕಿಡಿಗೇಡಿಗಳು ಇರ್ತಾರೆ. ಒಳ್ಳೆಯ ಉದ್ದೇಶದಿಂದ ಮಾಡ್ತಿದ್ದವರು ಬೇರೆಯವರು ಇದ್ದರೂ ಕೂಡ. ಸೊ ಗಲಾಟೆ ಜೋರಾಗಿದೆ. ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗದಿರೋ ರೀತಿಯಲ್ಲಿ ಪ್ರೊಟೆಸ್ಟು. ಹಿಂದೂಗಳೆಲ್ಲ ರೊಚ್ಚಿಗೆ ಎದ್ದಿದ್ದಾರೆ, ಒಳ್ಳೆಯ ಉದ್ದೇಶದಿಂದ ಕೇಳ್ತಿದ್ದಾರೆ. ಆದರೆ ಕೆಲವರು ದಾರಿ ತಪ್ಪಿಸುವಂಥವರು ಕೂಡ ಸೇರಿಕೊಂಡಿರಬಹುದು. ಏನು ಮಾಡ್ತಿದ್ದಾರೆ ಮೋದಿ? ಕೊಡಿ ನಮ್ಮ ಕೈಗೆ ಅನ್ನೋ ರೀತಿಯಲ್ಲೆಲ್ಲ ಈಗ ಆಕ್ರೋಶ ಸಿಡಿದಿದೆ. ಈ ಹೊತ್ತಲ್ಲಿ ಭಾರತ ಏನು ಸುಮ್ಮನೆ ಕೂತಿಲ್ಲ ಅನ್ನೋದನ್ನು ನೋಡಬಹುದು. ಸೊ ಶಶಿ ತರೂರ್ ರಿಪೋರ್ಟ್ ಬಗ್ಗೆ ನಾವು ಹಲವು ದಿನಗಳಿಂದ ಪದೇ ಪದೇ ನೆನಪಿಸ್ತಾ ಇದ್ವಿ. ಶಶಿ ತರೂರ್ ಅದು ನಾನ್ ಗವರ್ಮೆಂಟ್ ಬಾಡಿ, ಒಂದು ವಿದೇಶಾಂಗ ಕಮಿಟಿ, ಅದರಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ಏನಂತ ಹೇಳಿತ್ತು ಅಂದರೆ ಇದು 1971 ಬಳಿಕದ ಅತಿ ದೊಡ್ಡ ಬೆಳವಣಿಗೆ, ಏನು ಬೇಕಾದರೂ ಆಗಬಹುದು. ಸೊ ಈ ಬೆಳವಣಿಗೆಗೆ ಭಾರತ ಪ್ರತ್ಯುತ್ತರ ಕೊಡಲೇಬೇಕಾದ ಸನ್ನಿವೇಶ ಒದಗಿ ಬಂತ. ಇವತ್ತೊಂದು ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ಬಾಂಗ್ಲಾದೇಶದಲ್ಲಿ ನೆಲೆ ಸ್ಥಾಪಿಸೋದಕ್ಕೆ ಅಮೆರಿಕ ಬಯಸ್ತಾ ಇದೆ. ತನ್ನ ಬೇಸ್ ಅಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಬಯಸ್ತಿದೆ. ಪಾಕಿಸ್ತಾನದಲ್ಲಿ ಹೆಂಗಿದೆಯೋ ಹಾಗೆ. ಆದರೆ ಬಾಂಗ್ಲಾದೇಶದಲ್ಲಿ ಅಮೆರಿಕ ಮತ್ತೊಂದು ದೇಶ ಅಂತಲ್ಲ, ಫಾರಿನ್ ಇಂಟರ್ವೆನ್ಷನ್ನೇ ಬೇಡ ಅಂತ ಅಲ್ಲಿ ಜೋರು ಹೋರಾಟಗಳೇ ಆಗಿ ಹೋಗಿವೆ. ಹಾಗಾಗಿ ಈಗ ಅನಿವಾರ್ಯವಾಗಿ ಯುದ್ಧ ಆಗೋ ಥರ ಮಾಡಬೇಕು ಭಾರತ ಮತ್ತು ಬಾಂಗ್ಲಾ ನಡುವೆ. ಆಗ ಬಾಂಗ್ಲಾಗೆ ಶಕ್ತಿ ಇಲ್ಲ ಭಾರತ ಎದುರಿಸೋದಕ್ಕೆ. ಅಮೆರಿಕದ ಸಹಾಯ ಕೇಳುತ್ತೆ. ಆಯಿತು, ನಿಮಗೆ ನಾವು ಮಿಲಿಟ್ರಿ ಬಲ ಕೊಡ್ತೀವಿ, ನಮ್ಮ ನೆಲೆ ನಿಮ್ಮಲ್ಲಿ ಸ್ಥಾಪಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಳ್ಳೋದು ಅಮೆರಿಕದ ಪ್ಲ್ಯಾನು. ಆ ರೀತಿಯಲ್ಲಿ ಹಲವಾರು ಲೆಕ್ಕಾಚಾರ ಇಟ್ಕೊಂಡು ಅವರು ಪ್ರತಿಷ್ಠೆಗೆ ಬೇರೆ ಹೊಡೆತ ಕೊಟ್ಟಿದ್ದಾರೆ ಮೋದಿ. F-16 ರೀ ನಾವು ಹೊಡೆದಿರೋದು ಆಪರೇಷನ್ ಸಿಂಧೂರ ಟೈಮಲ್ಲಿ. ಇಂಟರ್ನಲ್ ರಿಪೋರ್ಟ್ಸ್ ಪ್ರಕಾರ 8ರಿಂದ 10 F-16 ಅಮೆರಿಕದ ವಿಮಾನ ಅಂತ ಗೊತ್ತಿದ್ದು ಭಾರತದ ಸೇನೆಗಳು ಪಾಕಿಸ್ತಾನದಲ್ಲಿದ್ದದ್ದನ್ನು ಉಡಿಸ್ ಮಾಡಿರೋದು ಅವರ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ. ಸಹಿಸೋಕಾಗದಿರೋ ರೀತಿಯಲ್ಲಿ ಟ್ಯಾರಿಫು, ಟ್ರೇಡ್ ಡೀಲು ಎಲ್ಲದರಲ್ಲೂ ಭಾರತ ಸರಿಯಾಗಿ ಅವ್ರಿಗೆ ಪೆಟ್ಟು ಕೊಟ್ಟಿದೆ, ಆಘಾತವನ್ನೇ ಕೊಟ್ಟಿದೆ. ಇನ್ಫ್ಯಾಕ್ಟ್ ಈಗ ಭಾರತ ಅಮೆರಿಕಕ್ಕೆ ಹೋಗಿ ನಮ್ಮ ನಿಯೋಗ ಹೋಗಲ್ ಮಾತುಕತೆ ಕೂರ್ತಿಲ್ಲ. ಅಮೆರಿಕ ತನ್ನ ನಿಯೋಗವನ್ನು ಭಾರತಕ್ಕೆ ಕಳಿಸ್ಕೊಟ್ಟು ಡೀಲ್ ಓಕೆ ಮಾಡೋಣ ಪ್ಲೀಸ್, ಬೇಗ ಮುಗಿಸೋಣ ಪ್ಲೀಸ್ ಅಂತ ಕೇಳ್ಕೊಳ್ತಿರೋದು. ಚೀನಾನೇ ಇದನ್ನು ಮಾಡೋದಕ್ಕೆ ಎಷ್ಟು ವರ್ಷ ಆಯ್ತಲ್ವ. ಚೀನಾ ಈಗ ಸ್ಟ್ರಾಂಗೆಸ್ಟ್ ನೇಷನ್, ಅಮೆರಿಕಕ್ಕೆ ಸೆಡ್ ಹೊಡೆಯೋ ಥರ. ನಾವಿನ್ನು ಆ ರೇಂಜಿಗೆ ಬೆಳೀದೇನೆ ಅಮೆರಿಕ ಆಟ ಆಡಿಸ್ಬಿಟ್ವಲ್ಲ. ಇನ್ನು ಇವರು ಇನ್ನೂ ಮುಂದಕ್ಕೆ ಹೋದರೆ ಏನು ಕಥೆ ಅನ್ನೋದು ಟ್ರಂಪ್ಗೆ, ಡೀಪ್ ಸ್ಟೇಟ್ಗೆ, ಅಮೆರಿಕಕ್ಕಾಗಿರುವ ತಲೆನೋವು. ಈ ಮೋದಿ ಮುಂದುವರಿತಾ ಹೋದರೆ ಉಳಿಗಾಲ ಇಲ್ಲ ಅನ್ನೋ ಕಾರಣಕ್ಕೆ ನಾಯಕತ್ವ ಶೇಕ್ ಆಗಲೇಬೇಕು ಅನ್ನುವಂಥ ಹುನ್ನಾರ ಈ ಕಂಪ್ಲೀಟ್ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ಸೊ ಪಾಕಿಸ್ತಾನ ಯಾವ ರೀತಿಯಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದೆಯೋ ಅದು ಭಾರತಕ್ಕೆ ವ್ಯಾಪಿಸುವ ಮುನ್ನವೇ ಹೊಸ್ಕ ಹಾಕಬೇಕಾ, ಅಥವಾ ಜಾಣತನದಿಂದ ತಪ್ಪಿಸಿಕೊಳ್ಳೋದು? ಈ ಒಂದು ಕ್ರೈಸಿಸ್ನ ಮ್ಯಾನೇಜ್ ಮಾಡಿ ಯುದ್ಧದಿಂದ ದೂರ ಇರೋದು ಭಾರತದ ಫಸ್ಟ್ ಪ್ಲ್ಯಾನ್. ಯಾಕಂದರೆ ಅವ್ರು ಯುದ್ಧ ಮಾಡಲಿ ಬಾ ಬಾ ಅಂತ ಕೆಣಕ್ತಿದ್ದಾರೆ. ಅದರಿಂದ ತಪ್ಪಿಸ್ಕೊಂಡು ನೇಪಾಳ, ಕೆನಡಾ, ಬೇರೆ ಬೇರೆ ಈ ಮಾಲ್ಡೀವ್ಸು ಎಲ್ಲರ ಜೊತೆ ಹೊತ್ತು ಸಾಕಿದ್ರಲ್ಲ, ಅದನ್ನೆಲ್ಲ ಮ್ಯಾನೇಜ್ ಮಾಡಿದೆ ಭಾರತ, ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಸೊ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಅಂತೂ ಆಗ್ತಿದೆ ಪ್ಲ್ಯಾನ್ ಎ ಯಲ್ಲಿ. ಆದರೆ
ಯಾವಾಗ ಬಾಂಗ್ಲಾ ಅಮೆರಿಕ ಮಾತು ಕೇಳಿಕೊಂಡು ಭಾರತೀಯರನ್ನೇ ಆಟ ಆಡಿಸೋಕೆ ನಿಲ್ತೋ, ನೇರ ನಮ್ಮ ವೀಸಾ ಸಸ್ಪೆನ್ಷನ್ನಿಂದ ಹಿಡಿದು ಅಲ್ಲಿ ತನಕ ಕೈ ಹಾಕ್ತೋ, ಈಗ ನೆಕ್ಸ್ಟ್ ಲೆವೆಲ್ ಪ್ರಾಸೆಸ್ ಶುರು ಆಗೋ ಥರ ಕಾಣಿಸ್ತಿದೆ. ತ್ರಿಪುರಾ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ನೋಡಿ. ಪಾಪ ಕೆಲವರೆಲ್ಲ ನಮ್ಮ ದೇಶದಲ್ಲಿ ಸುಮಾರು ಜನ ಹೇಳ್ತಿದ್ದಾರೆ, ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಿದ್ರು, ಮೋದಿ ಏನೂ ಮಾಡ್ತಿಲ್ಲ. ಪ್ರಿಯಾಂಕಾ ವಾದ್ರಾ ನಿನ್ನೆ ಘರ್ಜಿಸಿದ್ರು. ಕಾಂಗ್ರೆಸ್ ಮುಗಿಬೀಳ್ತಿದೆ. ಈಗ ಭಾರತದೊಳಗಡೆ ಸುಮಾರು ಜನ ಹಿಂದೂಗಳಿಗೆ ಅನ್ಯಾಯ ಆದಾಗಲೂ ಕೆಲವರೆಲ್ಲ ಧ್ವನಿ ಎತ್ತಲ್ಲ. ಬಟ್ ಈ ಇಶ್ಯೂನ ತುಂಬ ಜೋರಾಗಿ ಎತ್ಕೊಂಡಿದ್ದಾರೆ. ಮೋದಿ ಅಟ್ಯಾಕ್ ಮಾಡಲೇಬೇಕು ಅಂತೆಲ್ಲ ಅಬ್ಬರಿಸ್ತಿದ್ದಾರಲ್ವಾ. ತ್ರಿಪುರಾ CM ಹೇಳಿರೋದು ನೋಡಿ, ಅಧಿಕೃತವಾಗಿ ಈ ಬೆಟಾಲಿಯನ್ ಎಂಟ್ರಿ ಹೊತ್ತಲ್ಲೇ. ಈಗ ಬಾರ್ಡ್ರಲ್ಲಿ ಎಷ್ಟು ಸೈನ್ಯ ಇದೆ, ಎಷ್ಟು ಸೋಲ್ಜರ್ಸ್ ಇದ್ದಾರೆ ಅಂತ ಲೆಕ್ಕ ಇಟ್ಕೊಂಡೆಲ್ಲ ಯುದ್ಧ ನಡೆಯಲ್ಲ. ಒಂದು ಬಟನ್ನು ಧ್ವಂಸ ಆಗೋಗುತ್ತೆ, ನೆನಪಿರಲಿ. ಒಂದೇ ಬಟನ್ ಒತ್ತಿದ್ರೆ ಎಲ್ಲ ಮುಗಿದು ಹೋಗುತ್ತೆ ಕಥೆ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ. ಈಗ ನಮ್ಮ ದೇಶ ಇರೋದು ಸೇಫ್ ಹ್ಯಾಂಡ್ಸ್, ಮೋದಿ ಕೈಯಲ್ಲಿರೋದು ನೆನಪಿರಲಿ. ಒಂದು ಬಟನ್ ಸಾಕು, ಆಪರೇಷನ್ ಸಿಂಧೂರ ನೆನಪಿಲ್ವಾ ಅನ್ನುವ ಮೂಲಕ ಭಾರತದ ಮುಂದಿನ ಸ್ಟೆಪ್ನ ಸುಳಿವು ಕೂಡ ಬಿಜೆಪಿ ಆಡಳಿತದ ರಾಜ್ಯದ ಮುಖ್ಯಮಂತ್ರಿಯಿಂದ ಬಂದಿದೆ. ಸೊ ಬಾಂಗ್ಲಾದೇಶದ ಕ್ರೈಸಿಸ್ ಯಾವುದೇ ಸಮಯದಲ್ಲಿ ಬೇರೆ ಒಂದು ಸ್ವರೂಪವನ್ನು ಪಡ್ಕೊಳ್ಳೋ ಎಲ್ಲ ಲಕ್ಷಣ ಕಂಡು ಬರ್ತಿರೋದು. ಅನಿವಾರ್ಯವಾಗಬಹುದು ಭಾರತಕ್ಕೆ ಶಸ್ತ್ರ ಎತ್ತೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.